ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ಟ ಅಂತ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ, ಯಾರಿಗೆಲ್ಲ ಎಲ್ರಿಗೂ ಶೇರ್ ಮಾಡುವಂಥ ವಿಷಯ ಇದು. ಸೊ ನಮ್ಮ ಆರೋಗ್ಯದ ವಿಷಯ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ದುಡ್ಡು ಇಲ್ಲ ಅಂತ ಅಂದರೂ ಓಕೆ, ನಾವು ಆರೋಗ್ಯ ಇಲ್ಲ ಅಂತಂದರೆ ನಾವು ಇರೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ಈ ಒಂದು ಏನು ಈಗಿನ ಕಾಲದಲ್ಲಿ ನಡೀತಿರೋ ಅಂಥದ್ದು ಹಾರ್ಟ್ ಅಟ್ಯಾಕ್, ಹೃದಯಘಾತ. ಎಷ್ಟೋ ಜನಕ್ಕೆ, ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು, ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಸೊ ಏನಕ್ಕೆ ಈ ಥರ ಆಗ್ತಿದೆ, ಸೊ ಅದನ್ನು ಬಂದರೆ ತಡೆಗಟ್ಟೋದು ಹೇಗೆ? ಸೊ ನಿಮ್ಗೆ ಹಾರ್ಟ್ ಅಟ್ಯಾಕ್ ಅಂತ ಅಂತೂ ಬೇರೆದಕ್ಕೆಲ್ಲ ಮೆಡಿಸಿನ್ಸ್ ಇರುತ್ತೆ. ಸೊ ಈ ಒಂದು ಹಾರ್ಟ್ ಅಟ್ಯಾಕ್ಗೆ ನಮ್ಮ ಹತ್ರ ಯಾವುದೇ ಡಾಕ್ಟ್ರ್ ಹತ್ರನೂ ಮೆಡಿಸಿನ್ಸ್ ಇರೋದಿಲ್ಲ, ಓಕೆನಾ? ಸೊ ಮೆಡಿಸಿನ್ಸ್ ಯಾವಾಗ ಇರುತ್ತೆ ಅಂತ ಅಂದರೆ, ಸೊ ಅಂದರೆ ಇಮಿಡಿಯೇಟಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಲ್ಲ, ಅದಕ್ಕೆ ಮೆಡಿಸಿನ್ ಇರಲ್ಲ. ಸೊ ನಿಮಗೆ ಅದು ಏನಾದರೂ ಸ್ವಲ್ಪ ಎದೆ ನೋವು ಬರುವಂಥದ್ದು ಆ ಥರ ಆದಾಗ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಿರೋದು, ಹೋಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಳ್ಳಿ, ಆಗ ಮೆಡಿಸಿನ್ಸ್ ಇರುತ್ತೆ. ಸೊ ನೀವು ಎದೆ ನೋವು ಬಂದರೂ ಮನೇಲೇ ಇದ್ದಾಗ ಅದು ನಿಮಗೆ ಸೈನ್ ಕೊಡುತ್ತೆ, ಅಂತಂದರೆ ಸೂಚನೆ ಕೊಡುತ್ತೆ. ಈ ರೀತಿಯಾಗಿ ಎಲ್ಲರಿಗೂ ಅಂದರೆ ಪಟ್ಟಂತ ಬಂದ್ಬಿಡಲ್ಲ. ಸೊ ಅದರ ಹಿಂದಿನ ದಿವಸ ಆಗಿರ್ಬೋದು, ಒಂದು ವೀಕ್ ಮುಂಚೆ ಆಗಿರ್ಬೋದು, ಏನಾದರೂ ಒಂದು ಸೈನ್ ಕೊಡುತ್ತೆ. ಆ ಸೈನ್ಗಳೇನು, ಸೊ ನೀವು ಯಾವ ಥರ ಇದನ್ನು ಮುನ್ನೆಚ್ಚರಿಕೆ ತೊಗೋಬೇಕು, ಸೊ ಯಾವ ಥರ ಕಂಟ್ರೋಲ್ ಮಾಡಬೇಕು ಇದನ್ನೆಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಯಾಕಂದರೆ ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅವ್ರ ಮನೇಲಾಗಿರ್ಬೋದು, ಅವ್ರ ಅಕ್ಕಪಕ್ಕ ಆಗಿರ್ಬೋದು, ಎಲ್ರಿಗೂ ಈ ಒಂದು ವಿಷಯನ ತಿಳಿಸ್ಕೊಡೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನಮಗೆ ಹೃದಯಘಾತ, ಹಾರ್ಟ್ ಅಟ್ಯಾಕ್ ಅಂತಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ, ನಮ್ಮ ಇದೇನು ಹಾರ್ಟಲ್ಲಿರುತ್ತಲ್ಲ ಅದರಲ್ಲಿ ಒಂದು ನಾಳ ಯಾವುದಾದ್ರೂ ಬ್ಲಾಕ್ ಆಗಿರುತ್ತೆ, ರಕ್ತ ಬ್ಲಾಕ್ ಆಗಿತ್ತು ಅಂತ ಅನ್ನೋದಾದರೆ, ನಮಗೆ ರಕ್ತ ಸರ್ಕ್ಯುಲೇಷನ್ ಹೋಗ್ತಾ ಇರುತ್ತೆ. ನಮ್ಮ ಹಾರ್ಟಿಂದ ಎಲ್ಲ ಕಡೆಗೂ ರಕ್ತ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆಗ್ತಾ ಇರುತ್ತೆ. ಆ ರಕ್ತ ಫ್ಲೋ ಆಗೋದು ಸ್ಟಾಪ್ ಆಯಿತು, ಆ ರಕ್ತನಾಳದಲ್ಲಿ ಏನಾದರೂ ಕೊಬ್ಬು, ಕೊಲೆಸ್ಟ್ರಾಲ್ ಅದೇನಾದರೂ ಸೇರ್ಕೊಂಡಿಟ್ಟು ಬ್ಲಾಕ್ ಆಯಿತು ಅನ್ನೋದಾದರೆ, ಆಗ ನಿಮಗೆ ಹೃದಯಘಾತ ಆಗುತ್ತೆ. ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಿಗೂ ರಕ್ತ ಚೆನ್ನಾಗಿ ಹೋಗ್ಬೇಕಾಗುತ್ತೆ. ಅದು ಹೋಗ್ದಿರ ಅದು ಒಂದು ಆಟ ಇರುತ್ತಲ್ಲ, 4 ನಾಳಗಳಿರುತ್ತಲ್ಲ, 4 ನಾಳದಲ್ಲಿ ಯಾವುದಾದ್ರೂ ಒಂದು ನಾಳ ಕೂಡ ಏನಾದರೂ ನಿಮಗೆ ಬ್ಲಾಕ್ ಆಯಿತು ಅಂದರೆ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಸ್ಯೆಗಳಿರುತ್ತೆ. ಒಂದಾಯಿತು ಅಂತಂದರೆ, ಸೊ ಅದು ನಿಮಗೆ ಮುನ್ನೆಚ್ಚರಿಕೆ ಕೊಡುತ್ತೆ. ಅದು ಇಮಿಡಿಯೇಟಾಗಿ 1, 2, 3, 4 ಫುಲ್ ಕಂಪ್ಲೀಟಾಗಿ ಆಯಿತು ಅಂತಂದರೆ ಆಗ ಏನು ಮಾಡೋದಕ್ಕೆ ಆಗಲ್ಲ. ಆ ರೀತಿ ಯಾರಿಗೂ ಆಗೋದಿಲ್ಲ. ಸೊ ಅದು ನಮಗೆ ಮುನ್ನೆಚ್ಚರಿಕೆ ಕ್ರಮನ ಕೊಡುತ್ತೆ. ಏನೇನು ಕೊಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಮತ್ತು ರಕ್ತ ಮೂಮೆಂಟ್ಸ್ ಆಗುವಂಥದ್ದು ಕಡಿಮೆ ಆಗುತ್ತೆ, ಬ್ಲಾಕ್ ಆಗುತ್ತೆ. ಈಗ ನೀವು ಈ ಥರ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಓಕೆನಾ? ಸೊ ಇದು ಫಸ್ಟ್ ಆಯಿತು. ಸೊ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ಮುಂಚೆ ಏನೇನು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಏನೇನು ಅಂತ ಅಂದರೆ, ಬೆನ್ನೋವು ಬರೋ ಅಂಥದ್ದು ಫಸ್ಟ್ ಬಂತು. ಸೊ ಓಕೆನಾ, ಬೆನ್ನೋವು ಆಗೋವಂಥದ್ದು ನಿಮ್ಗೆ ಇರೋಕ್ಕೆ ಆಗಲ್ಲ, ಅಷ್ಟು ಬೆನ್ನು. ನಾರ್ಮಲ್ ಬೆನ್ನೋವು ಬೇರೆ. ಸೊ ಇವಾಗ ನೀವು ಆಪ್ರೇಷನ್ ಮಾಡಿಸ್ಕೊಂಡಿರ್ತೀರ, ಲೇಡೀಸಲ್ಲಿ ಸಿಸರಿಯನ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ, ಅವ್ರಿಗೆ ಇಲ್ಲಿ ನೋವಲ್ಲ, ಬೆನ್ನು ಇಲ್ಲಿ ಕೆಳಗಡೆ ನೋವುತ್ತೆ. ಆ ಬೆನ್ನು ನೋವು ಅಂದರೆ ಅದಲ್ಲ, ಇದಿರುತ್ತಲ್ಲ ಆರ್ಟ್, ಇಲ್ಲಿ ನಮ್ದು ಆರ್ಟ್ ಇರುತ್ತಲ್ಲ, ಆರ್ಟಿಂದ ಮೇಲ್ಭಾಗದಲ್ಲಿ ಬೆನ್ನು ಬರುತ್ತೆ, ಓಕೆನಾ? ಆ ಥರ ಬಂದಾಗ, ಸೊ ನೀವು ಕೆಳಗಡೆ ಬೆನ್ನು ಬಂತಪ್ಪ ಅಂತಂದರೆ ಅದು ಸಿಸರಿಯನ್ ಮಾಡಿಸ್ಕೊಂಡಿರ್ತಾರೆ, ನೀವು ಜಾಸ್ತಿ ತೂಕ ಎತ್ತಿರ್ತೀರ, ಎದ್ದು ಬದ್ದು ಮಾಡಿರ್ತೀರಲ್ಲ, ಆ ಟೈಮಲ್ಲಿ ಆ ರೀತಿಯಾದ ಬೆನ್ನು ಬರುತ್ತೆ, ಕೆಳಗಡೆ ಬರುತ್ತೆ. ನಿಮಗೆ ಇಲ್ಲಿ ಸೂಜಿ ಚುಚ್ಚಿರ್ತಾರಲ್ಲ ನಮಗೆ, ಅಲ್ಲಿ ಬರುತ್ತಷ್ಟೇ. ಸೊ ಇದು ಹಾರ್ಟಿಂದ ಮೇಲ್ಭಾಗದ ಬೆನ್ನಿರುತ್ತಲ್ಲ, ಬೆನ್ನು, ಈ ಕೈಗಳು, ಓಕೆನಾ? ಬೆನ್ನು, ಕೈಗಳು, ಕುತ್ತಿಗೆ ಭಾಗ, ಹಾರ್ಟ್ ಹತ್ರ ಏನೇನು ಭಾಗಗಳಿದೆಯೋ ಅದೆಲ್ಲ ಯಾವುದಾದ್ರೂ ಒಂದು ನೋವು ಬಂತು ಅಂತಂದರೂ ನೀವು ಬೇಗ ಡಾಕ್ಟ್ರ್ ಹತ್ರ ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ಮಧ್ಯದಲ್ಲಿ ನಮಗೆ ಎದೆ ಉರಿ ಕಾಣಿಸ್ಕೊಳ್ಳೋವಂಥದ್ದು, ಇಲ್ಲಿ ಕೆಳಗಡೆ ಹಾರ್ಟ್ ಕೆಳಗಡೆ ಅದು ಮಡ್ಚ್ಕೊಳ್ಳುತ್ತಲ್ಲ ಹೊಟ್ಟೆ ಮೇಲ್ಗಡೆ, ಆ ಭಾಗದಲ್ಲಿ ಏನಾದ್ರು ಉರಿ ಬಂತು ಅಂದು ನೀವು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಇಗ್ನೋರ್ ಮಾಡ್ಬೋದು. ಜಸ್ಟ್ ಒಂದು ಸತಿ ಹೋಗಿ ಡಾಕ್ಟ್ರ್ ಹತ್ರ ನೀವು ತೋರಿಸ್ಕೊಂಬನ್ನಿ. ಅವ್ರು ಏನೂ ಇಲ್ಲ ಅನ್ನೋದಾದರೆ ECG ಮಾಡ್ತಾರೆ. ECG ಮಾಡಿದಾಗ ಏನೂ ಬರಲ್ಲ, ಅದೇನು ಪ್ರಾಬ್ಲಮ್ ಇರೋದು ಏನೂ ಕಾಣಿಸಲ್ಲ. ನಿಮ್ಗೆ ಪ್ರಾಬ್ಲಮ್ ಇತ್ತು ಅಂತಂದರೆ ಡೈರೆಕ್ಟಾಗಿ ಬೇಗ ಹೋಗಿ ಅಂತ ಹೇಳಿ
ಹೇಳ್ತಾರೆ. ಸೊ ಆ ರೀತಿಯಾಗಿ ಬೆನ್ನ ಭಾಗ ಆಗಿರ್ಬೋದು, ಕುತ್ತಿಗೆ ಭಾಗ ಆಗಿರ್ಬೋದು, ಈ ಕೈಗಳಾಗಿರ್ಬೋದು, ಇಲ್ಲೆಲ್ಲ ನಿಮ್ಗೆ ಏನಾದ್ರು ನೋವು ಬಂತು ಅಂತಂದರೆ ಬೇಗ ಇದು ಮಾಡ್ಕೋಬೇಕಾಗತ್ತೆ. ಸೊ ಓಕೆನಾ, ಇದು ಒಂದಾಯಿತು. ನೆಕ್ಸ್ಟು ವಾಮಿಟಿಂಗು, ಲೂಸ್ ಮೋಷನ್ ಏನಾಯಿತು, ಅತಿ ಹೆಚ್ಚಾಗಿ ತಿನ್ನೋದಕ್ಕೆ ನಿಮಗೆ ಸೇರ್ತಾ ಇಲ್ಲ, ಊಟ ತಿಂದರೂ ಎಲ್ಲ ವಾಮಿಟ್ ಆಗ್ತೈತೆ, ಲೂಸ್ ಮೋಷನ್ ಆಯಿತು ಅಂತ ಐತೆ. ಆ ಥರ ಆದಾಗೂ ನೀವು ಬೇಗ ಹೋಗಿ ಡಾಕ್ಟ್ರ್ ಹತ್ರ ನೀವು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟದ ತೊಂದರೆ ಏನಾದರೂ ಆಯಿತು, ನಿಮ್ಗೆ ಉಸಿರಾಟ ಆಡೋಕೆ ಆಗ್ತಾ ಇಲ್ಲ, ಸೊ ಎದೆ ಹಿಡ್ಕೊತಾ ಇದೆ ಅನ್ನೋ ಟೈಮಲ್ಲೂ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ಓಕೆನಾ, ಇದಾಯಿತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅನ್ನೋದಾದರೆ, ಸೊ ನಿಮಗೆ ಇದ್ದಕ್ಕಿದ್ದಂಗೆ ಸೆಕೆಂಡ್ ಇಯರ್ ಕಿತ್ಕೊಳ್ಳೋವಂಥದ್ದು, ಬೆವರು ಕಿತ್ಕೊಳ್ಳೋವಂಥದ್ದು ಆಗ್ತಿರಲ್ಲ, ಕೂತಿದ್ದ ಜಾಗದಲ್ಲಿ ಕೂತ್ಕೊಳಕ್ಕಾಗಲ್ಲ. ಸೊ ಸಖತ್ ಬೇವು ನೀರು, ಅಂದರೆ ನೀವು ಫ್ಯಾನ್ ಹಾಕ್ಕೊಂಡಿದ್ರು, ನೀವು ಎ ಸಿಯಲ್ಲಿದ್ರೂ ಬೆವರು ನೀರು ಕಿತ್ಕೊಳ್ತಾ ಇರುತ್ತೆ. ಅಂದರೆ ಸೆಕೆ ಜಾಸ್ತಿ ಮಟ್ಟದಲ್ಲಿ ಸೆಕೆ ಆಗ್ತಾ ಇರುತ್ತೆ. ಆ ಥರ ಆದಾಗೂ ನೀವು ಸುಸ್ತಾಗುತ್ತೆ, ದಣಿವು ಆಗುತ್ತೆ. ಸೊ ನಿಮಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಓಕೆನಾ, ಈ ರೀತಿಯಾಗಿ ಆದಾಗ ನೀವು ಬೇಗ ಹೋಗಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ತಲೆ ಸುತ್ತು ಬರೋವಂಥದ್ದು, ಸುಸ್ತಾಗುವಂಥದ್ದು, ಬೆವರು ನೀರು ಕಿತ್ಕೊಳ್ಳೋ ಅಂಥದ್ದು, ವಾಮಿಟಿಂಗು, ಬೆನ್ನು ಕುತ್ತಿಗೆ ನೋವು, ನಾನು ಹೇಳಿದ್ನಲ್ಲ ಲಕ್ಷಣಗಳು ಏನೇ ಇದ್ದರೂ ಬೇಗ ಹೋಗಿ ತೋರಿಸ್ಕೊಳ್ಳಿ. ಓಕೆನಾ, ನೀವು ಇಗ್ನೋರ್ ಮಾಡಬಾರ್ದು ಈ ಥರ ಟೈಮಲ್ಲಿ. ಈಗಿನ ಕಾಲದಲ್ಲಿ ಮಾತ್ರ ಇಗ್ನೋರ್ ಮಾಡಬಾರ್ದು. ಇಗ್ನೋರ್ ಮಾಡಿದ್ರಂದರೆ ಏನೇನು ಆಗ್ತಿದೆ ಇದೊಂದು ಸೋಷಿಯಲಲ್ಲಿ ಅಂತ ನಾವು ಇವಾಗಲೇ ನೋಡಿದ್ದೀವಿ. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಿರೋದು. ಓಕೆನಾ, ಮಹಿಳೆಯರಲ್ಲಿ ಇದು ಎಲ್ರಿಗೂ ಕಾಮನ್ನು. ಮಹಿಳೆಯರಲ್ಲಿ ಬೇರೆ ಬೇರೆ ಥರ ಲಕ್ಷಣಗಳು ಬರುತ್ತೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದೇ ಬೆನ್ನೋವು ಬರೋ ಅಂಥದ್ದು ಮಹಿಳೆಯರಲ್ಲಿ ಹೆಚ್ಚಾಗಿರುತ್ತೆ. ಅತಿಯಾಗಿ ದಣಿವು, ನಿಮಗೆ ನಾರ್ಮಲಾಗಿ ಲೇಡೀಸ್ಗೆ ಎಲ್ರಿಗೂ ಸುಸ್ತಾಗೇ ಆಗುತ್ತೆ. ಸೊ ಅತಿಯಾಗಿ ದಣಿವಾಗುವಂಥ ಟೈಮಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ವಾಮಿಟಿಂಗ್ ಆಗುವಂಥದ್ದು, ಲೂಸ್ ಮೋಷನ್ ಆಗಲ್ಲ, ವಾಮಿಟಿಂಗ್ ಆಗುವಂಥದ್ದು, ಮತ್ತು ಉಸಿರಾಟದ ತೊಂದರೆ ಆಗುವಂಥದ್ದು. ಈ ಥರ 4 ಪಾಯಿಂಟ್ಗಳು ನಿಮ್ಮಲ್ಲಿ ಏನಾದರೂ ಕಾಣಿಸ್ಕೊಂತಂದರೆ ದಯವಿಟ್ಟು ಡಾಕ್ಟರ್ ಸಲಹೆನ ತೊಗೊಳ್ಳಿ. ಓಕೆನಾ, ಇದು ನಿಮಗೆ ಲಕ್ಷಣಗಳು. ಓಕೆನಾ, ಇದು ಏನಕ್ಕೆ ಈ ಥರ ಆಗುತ್ತೆ ಅನ್ನೋದಾದರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಅದೇ ಹೇಳಿದ್ನಲ್ಲ, ಕೊಬ್ಬು ಕೊಲೆಸ್ಟ್ರಾಲ್ ಹೃದಯದೊಳಗಡೆ ಹೋಗಿ ಅದು ನಿಮಗೆ ಬ್ಲಾಕ್ ಮಾಡುತ್ತೆ. ಹೃದಯ ಅಂತೂ ಇದು ಕ್ಲಾಟ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತಲ್ಲ, ಸೊ ಆಗ ನಿಮಗೆ ಹೃದಯಾಘಾತ ಆಗುತ್ತೆ. ಓಕೆನಾ, ಯಾರಿಗೆ ಇದು ಹೆಚ್ಚಾಗಿ ಆಗುತ್ತೆ, ಯಾವ ಕ್ಯಾಟಗರಿಗೆ ಇದು ಹೆಚ್ಚಾಗುತ್ತೆ, ಲೇಡೀಸ್ಗ ಜೆಂಟ್ಸ್ಗ ಥರ ಇದರಲ್ಲಿ ನೋಡೋಣ. ಓಕೆನಾ, ಯಾರಿಗೆ ಇದು ವೈದ್ಯಕೀಯವಾಗಿ ರಿಸರ್ಚ್ ಮಾಡಿಕೊಂಡು ನಾನು ಸ್ವಲ್ಪ ಎಲ್ಲ ಚೆಕ್ ಮಾಡಿಕೊಂಡು ಹೇಳ್ತಾ ಇರೋದು, ಸುಮ್ಮನೆ ಹೇಳ್ತಿರ್ತಿಲ್ಲ. ಸೊ ನಾನು ಆ ಸೋರ್ಸ್ ಈ ಸೋರ್ಸ್ಗಳಿಂದ ಡಾಕ್ಟರ್ ಸಲಹೆ ಪಡ್ಕೊಂಡು ಡಾಕ್ಟರ್ ಹತ್ರ ಎಲ್ಲ ಸ್ವಲ್ಪ ಕೇಳಿಕೊಂಡು ಮಾಹಿತಿ ತಿಳ್ಕೊಂಡು, ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಬೇರೆ ಸೋರ್ಸಸ್ಗಳಿಂದ ತೊಗೊಂಡು ನಾನು ಈ ವಿಡಿಯೋನ ಹೇಳ್ತಾ ಇರೋದು, ಸುಮ್ಮನೆ ಹೇಳ್ತಿಲ್ಲ. ಸೊ ಓಕೆನಾ, ಇದಕ್ಕೆ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನಾದರೂ ಪಾಯಿಂಟ್ ಹೇಳೋದು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ, ನಿಮಗೆ ವಿಷಯ ಕಂಪ್ಲೀಟಾಗಿ ತಲುಪಲಿ ಅನ್ನೋ ಕಾರಣಕ್ಕೆ ನಾವು ನಾರ್ಮಲಾಗಿ ಹೇಳೋದಾದರೆ ಒಂದೊಂದು ಪಾಯಿಂಟ್ ಮರ್ತೋಗ್ಬಿಡ್ತಾರೆ. ಸೊ ನೋಟ್ ಮಾಡಿಕೊಂಡ್ರೆ ಯಾವುದು ಮರ್ತೋಗಲ್ಲ. ಸೊ ಇಲ್ಲಿ ಯಾರ್ಯಾರಿಗೆಲ್ಲ ಈ ಒಂದು ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದಾದರೆ, ಬಿ ಪಿ ಜಾಸ್ತಿ ಇರುತ್ತೆ ನೋಡಿ, ಬಿ ಪಿ ಜಾಸ್ತಿ ಇರುತ್ತಲ್ಲ ಅಂಥವ್ರಿಗೆ ಬರುತ್ತೆ. ಶುಗರ್ ಜಾಸ್ತಿ ಇರುತ್ತಲ್ಲ ಅಂಥವ್ರಿಗೆ ಬರುತ್ತೆ. ಈ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಹೇಳಿದಲ್ಲ, ಶುಗರ್ ಇರೋರಿಗೆ ಅವ್ರಿಗೆ ಬರುತ್ತೆ. ಮತ್ತು ಕೊಲೆಸ್ಟ್ರಾಲ್ ಹೆಚ್ಚು, ದಪ್ಪ ಇರ್ತಾರಲ್ಲ, ಜಾಸ್ತಿ ಕೊಬ್ಬು ಅವ್ರ ಬಾಡಿಯಲ್ಲಿ ತುಂಬ್ಕೊಂಡಿರುತ್ತೆ ಕೊಲೆಸ್ಟ್ರಾಲ್, ಅಂಥವ್ರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಬರುತ್ತೆ. ನೆಕ್ಸ್ಟು ಯಾರು ಈ ಸ್ಮೋಕಿಂಗು ಮತ್ತು ಡ್ರಿಂಕಿಂಗ್ ಮಾಡ್ತಾರಲ್ಲ, ಡ್ರಿಂಕಿಂಗಿಂತ ಸ್ಮೋಕಿಂಗ್ ಮಾಡೋರಿಗೆ ಬೇಗ ಬರುತ್ತೆ ಅದೆಲ್ಲ ಹಾರ್ಟ್ ಅಟ್ಯಾಕು. ಸ್ಮೋಕಿಂಗ್ ಮಾಡಬಾರ್ದು, ಯಾಕಂದರೆ ಅದು ಬಿಡಿ ಸೇದೋದು, ಸ್ಮೋಕಿಂಗ್ ಮಾಡುವಂಥದ್ದು, ಈ ತಂಬಾಕು ಹಾಕ್ಕೊಂತಾರಲ್ಲ, ತಂಬಾಕು ಹನ್ಸ್ ಪ್ಯಾಕೆಟ್ ಆಗಿರ್ಬೋದು, ಆ ಥರ ಹಾಕೋರಿಗೆಲ್ಲ ಬೇಗ ಬರುತ್ತೆ. ಓಕೆನಾ, ಇನ್ನು ಹೇಳೋದಾದರೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋರು, ಜಾಸ್ತಿ ಒತ್ತಡ ಬೀಳೋ ಅಂಥವ್ರು, ಯಾವಾಗಲೂ ಜಾಸ್ತಿ ಸ್ಟ್ರೆಸ್ಸಲ್ಲಿರೋದು, ಡಿಪ್ರೆಷನ್ಗೆ ಹೋಗೋದು, ಎಲ್ಲ ಒತ್ತಡ ಹೋಗಿ ಇಲ್ಲ ಬ್ರೈನ್ಗೆ ಹೋಗುತ್ತೆ, ಇಲ್ಲಾಂದರೆ ಹಾರ್ಟ್ಗೆ ಹೋಗುತ್ತೆ, ಎರಡಕ್ಕೆ ಹೋಗೋದು ಒತ್ತಡ. ನೀವೇನಾದ್ರು ಮಾಡ್ಕೊಂಡು ಜಾಸ್ತಿ ಸ್ಟ್ರೆಸ್ಸು ಕೂಲಾಗಿರಬೇಕು, ದೇವ್ರ ಮೇಲೆ ಬಿಟ್ಬಿಟ್ಟು ಭಾರ ಹಾಕಿ ಏನಾಗುತ್ತೋ ಆಗಲಿ ಅಂತ ಬಿಟ್ಬಿಟ್ಟು ನೀವು ಆರಾಮಾಗಿರ್ಬೇಕು. ಕೆಲವರು ಗಂಡಸರು ಏನಂತಾರೆ, ಸೊ ದುಡ್ಡು ದುಡಿಬೇಕು, ಮನೆ ಕೊಡಬೇಕು, ಸಂಸಾರ ನಿಭಾಯಿಸಬೇಕು, ಲೇಡೀಸು ನಾನು ಆ ಕೆಲಸ ಈ ಕೆಲಸ ಅಂದ್ಕೊಂಡು ಸ್ಟ್ರೆಸ್ ಮಾಡ್ಕೋತಾರೆ. ಈ ರೀತಿಯಾಗಿ ಏನು ಮಾಡ್ಕೊಳ್ಬೇಕು, ಕೂಲಾಗಿರಿ. ನಾವು ಯಾವಾಗ ಸ್ಟ್ರೆಸ್ ಮಾಡ್ಕೊತೀವೋ ಅದು ಹಾರ್ಟ್ಗೆ ಅಥವಾ ನಿಮಗೆ ಬ್ರೈನ್ಗೆ ಇಮಿಡಿಯೇಟಾಗಿ ಅದು ಹೋಗುತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಾಗ ಅದು ಯಾವುದೇ ರೀತಿಯಂಥ ಕಾಯಿಲೆಗಳು ಬರೋದಿಲ್ಲ. ಈ ರೀತಿಯಾಗಿ ಸ್ಟ್ರೆಸ್ಸು, ಒತ್ತಡ, ಡಿಪ್ರೆಷನ್ಗೆ ಹೋಗಬೇಡಿ. ಅಂಥವ್ರು ಹೋಗ್ತಾರಲ್ಲ ಅಂಥವ್ರಿಗೂ ಕೂಡ ಜಾಸ್ತಿ ಬರುತ್ತೆ. ಒತ್ತಡದಿಂದನೂ ಕೂಡ ಈ ಒಂದು ಹಾರ್ಟ್ ಸಮಸ್ಯೆ ಹೆಚ್ಚಾಗುತ್ತೆ. ನೆಕ್ಸ್ಟು ಹೇಳಿದ್ನಲ್ಲ, ಅದೇ ಇದು ಕುಟುಂಬದ ಹಿಸ್ಟ್ರಿ ಅಂತ ಹೇಳ್ತಾರೆ, ಫ್ಯಾಮಿಲಿ ಹಿಸ್ಟ್ರಿಯಿಂದ. ಅದೇ ಅವರ ಮುತ್ತಾತಗಳಿಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿ ಅವ್ರೇನಾದರೂ ಇದಾಯಿತು, ಡೆತ್ ಆಯಿತು ಅಂತಂದರೆ ಇವ್ರಿಗೂ ಕೂಡ ಆ ರೀತಿ ಆಗುವಂಥ ಸಮಸ್ಯೆಗಳಿರುತ್ತೆ. ಕುಟುಂಬದ ಹಿಸ್ಟ್ರಿ ಇತ್ತು ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ, ಬಟ್ ಅದನ್ನ ತಡಿಬೋದು. ನಾನು ಹೇಳಿದ್ನಲ್ಲ, ಆ ರೀತಿಯಾಗಿ ಬೇಗ ಹೋಗಿ ನೀವು ಆ ರೀತಿ ಬಂತು ಅಂದರೆ ಬೇಗ ಹೋಗಿ ನೀವು ತಡಿಬೋದು. ಓಕೆನಾ,
ಸೊ ನಿಮಗೆ ಇದು ಹೃದಯಘಾತ ಆಗೋ ಮೊದಲು ಒಬ್ರೊಬ್ರಿಗೆ ಇಮಿಡಿಯೇಟಾಗಿ ಆಗೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಬ್ರೊಬ್ರಿಗೆ 15 ಡೇಸ್ ಮುಂಚೆನೇ ಸೂಚನೆ ಕೊಡುತ್ತೆ, ಇಲ್ಲಾಂದರೆ ಒಂದು ದಿನಕ್ಕೆ ಮುಂಚೆ ಸೂಚನೆ ಕೊಡುತ್ತೆ, ಇಲ್ಲಾಂದರೆ ಒಂದು ವಾರಕ್ಕೆ ಮುಂಚೆ ಸೂಚನೆ ಕೊಡುತ್ತೆ. ಸೂಚನೆ ಏನೇನು ಕೊಡುತ್ತೆ ಅಂತ ನಾನು ಹೇಳಿದ್ನಲ್ಲ, ಅತಿಯಾಗಿ ಸುಸ್ತು, ವಾಂತಿ, ಬೆನ್ನೋವು, ಕೈ ನೋವು, ಎದೆ ಉರಿ, ಎದೆ ನೋವು, ಗ್ಯಾಸ್ಟ್ರಿಕ್ ಅನ್ಕೊಂತೀರ, ಬಟ್ ಅದು ಕೂಡ ಅದೇ ಥರ ಆಗುತ್ತೆ. ಜಸ್ಟ್ ಹೋಗಿ ನೀವು ECG ಮಾಡಿಸಿದಾಗ ಅದ್ರ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಡಾಕ್ಟರ್ ಎಲ್ಲರೂ ಹೇಳ್ತಾರೆ, ತಕ್ಷಣ ಎಮರ್ಜೆನ್ಸಿಯಾಗಿ ನೀವು ಹೋಗ್ಬೇಕಾಗುತ್ತೆ ಈ ರೀತಿ ಎಲ್ಲ ಬಂದಾಗ. ಓಕೆನಾ? ಈ ರೀತಿಯಾಗಿ ನೀವು ಬಂದಾಗ ಸೊ ಬೇಗ ಮುನ್ನೆಚ್ಚರಿಕೆಯನ್ನು ತೊಗೋಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಹಾಸ್ಪಿಟ್ಲಿಗೆ ತಕ್ಷಣ ಹೋಗಬೇಕು, ಡಾಕ್ಟರ್ ಸಜೆಷನ್ ತೊಗೋಬೇಕು, ಅವ್ರು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನು ನೀವು ತೊಗೊಳ್ಬೇಕಾಗುತ್ತೆ. ಸೊ ನಂತರ ಹೇಳಿದ್ನಲ್ಲ, ಸೊ ವ್ಯಾಯಾಮ ಮಾಡಿ ಹೇಗೆ ತಡೆಗಟ್ಟೋದು, ಇವಾಗ ಏನೇನು ಲಕ್ಷಣಗಳಾಯಿತು, ಸೊ ಹೇಗೆ ಬರುತ್ತೆ ಅನ್ನೋದಾಯಿತು, ಯಾರ್ಯಾರಿಗೆ ಬರುತ್ತೆ ಅನ್ನೋದು ಅದು ಆಯಿತು. ಏನೇನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ನೀವು ಸ್ಮೋಕಿಂಗ್, ಡ್ರಿಂಕಿಂಗ್ ಬಿಟ್ಬಿಡ್ಬೇಕು. ಅದರಲ್ಲೇ ಹಾಕಿರ್ತಾರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಯುವರ್ ಲೈಫ್, ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಯುವರ್ ಲೈಫ್, ಇದು ಧೂಮಪಾನ, ಮದ್ಯಪಾನ ಮಾಡಬಾರ್ದು ಅಂತ ಎಲ್ಲ ಹಾಕಿರ್ತಾರೆ, ಅದ್ರ ಮೇಲೆ ಹಾಕಿರ್ತಾರೆ, ಅದು ತೊಗೊಂಡು ಕುಡಿತಾರೆ. ಓಕೆನಾ? ಸೊ ಅದು ಧೂಮಪಾನ ಇನ್ನೂ ಜಾಸ್ತಿ ಇದು. ಓಕೆನಾ? ಅದನ್ನು ಮಾಡಬೇಡಿ. ತಂಬಾಕು ಅವೆಲ್ಲನೂ ಸೇವಿಸಬೇಡಿ, ಇದನ್ನು ಬಿಡಿ, ನಿಮಗೆ ಯಾವುದೇ ಅಂತ ಇದು ಬರೋದಿಲ್ಲ. ಓಕೆನಾ? ಯಾರು ಎಕ್ಸಸೈಸ್ ಮಾಡಲ್ಲ, ಅವ್ರ ದೇಹನ ದಂಡಿಸಲ್ಲ, ದೇಹನ ಬಗ್ಸಲ್ಲ, ನಾರ್ಮಲಾಗಿ ಇರ್ತಾರೆ, ಅಂಥವ್ರಿಗೂ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ವ್ಯಾಯಾಮ ಮಾಡಿ. ಸೊ ಧೂಮಪಾನ ಬಿಡಿ, ತಂಬಾಕು ಬಿಡಿ, ಡ್ರಿಂಕಿಂಗ್ ಬಿಡಿ, ಮತ್ತು ವ್ಯಾಯಾಮ ಮಾಡಬೇಕು. ಸೊ ನಿಮ್ಮ ಒಂದು ವೇಟ್ ಜಾಸ್ತಿ ಇತ್ತು ಅಂದರೂ ಆಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ವೇಟನ್ನು ಲಾಸ್ ಮಾಡೋದಕ್ಕೆ ಟ್ರೈ ಮಾಡಿ. ತೂಕ ಹೆಚ್ಚಾಗೋದಕ್ಕೆ ಬಿಡಬೇಡಿ, ತೂಕನ ಕಡಿಮೆ ಮಾಡಿ. ಕೊಬ್ಬು, ಕೊಲೆಸ್ಟ್ರಾಲ್ ಎಲ್ಲ ನಿಮ್ಮ ದೇಹದಲ್ಲಿ ಎಷ್ಟು ಬೇಕೋ ಅಷ್ಟಿರಬೇಕು. ಅತಿಯಾಗಿ ಇದ್ದಾಗೇ ಈ ರೀತಿಯಾಗಿ ಬ್ಲಡ್ ಕ್ಲಾಟ್ ಆಗಿ ನಿಮಗೆ ಒಂದು ನಾಳ ಬ್ಲಾಕ್ ಆಗಿಬಿಡುತ್ತೆ. ಆ ಥರ ಹೆಲ್ದಿ ಆಹಾರನ ತಿನ್ನಬೇಕಾಗುತ್ತೆ. ಹೆಲ್ದಿ ಆಹಾರ ಅಂತಂದರೆ ಸೊಪ್ಪು, ತರಕಾರಿ, ಪ್ರೋಟೀನ್ಸ್ ಇರೋವಂಥದ್ದು, ಡ್ರೈ ಫ್ರೂಟ್ಸ್, ಇಂಥ ಆಹಾರ ನಿಮ್ಮ ದೇಹದಲ್ಲಿ ಹೋಯಿತು ಅಂದರೆ ರಕ್ತನೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ರಕ್ತ ಸಂಚಲನ ಕೂಡ ಚೆನ್ನಾಗಾಗುತ್ತೆ. ಅದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿಲ್ಲ. ಈ ಜಂಕ್ ಫುಡ್ಡು, ಬೇಕ್ರಿ ಫುಡ್ಡು, ಚೈನೀಸ್ ಫುಡ್ಡು ಆಗಿರ್ಬೋದು, ಅಂಥವನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಕಂಪ್ಲೀಟಾಗಿ ಬೇಡ ಅಂದ್ರೆ ಸೊ ನಿಮ್ಗೆ ಯಾವಾಗಾದ್ರೂ ಒಂದು ಸ್ಪೆಷಲ್ ಡೇ ಇತ್ತು ಅಂದರೆ ಆವಾಗ ತಿನ್ಕೊಳ್ಳಿ. ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದೇನು ಬೇಡ. ಸೊ ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ. ಅತಿ ಹೆಚ್ಚಾಗಿ ನೀವು ಸೊಪ್ಪು, ತರಕಾರಿಗಳು, ಮನೆಯಲ್ಲಿ ಮಾಡುವಂಥ ಪದಾರ್ಥನ ತಿನ್ನಬೇಕಾಗುತ್ತೆ. ಓಕೆನಾ? ಸೊ ನಿಮಗೆ BP, ಶುಗರ್ ಇತ್ತು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡಬೇಕು. ಜಾಸ್ತಿ ಸ್ವೀಟ್ಸ್ ತಿನ್ನೋದಾಗಿರ್ಬೋದು, ಉಪ್ಪು ತಿನ್ನೋದಾಗಿರ್ಬೋದು, ಅದನ್ನೆಲ್ಲ ಬಿಟ್ಟು ನಾರ್ಮಲ್ ಆಗಿರೋಂಥ ಫುಡ್ಡನ್ನು ತಿನ್ನಬೇಕಾಗುತ್ತೆ. ಅತಿ ಹೆಚ್ಚಾಗಿ ಸ್ಟ್ರೆಸ್ಸು ಮತ್ತು ಒತ್ತಡನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು, ಆಫೀಸು ಸ್ಟ್ರೆಸ್ ಆಗಿರ್ಬೋದು, ಒತ್ತಡ, ಅವನ್ನೆಲ್ಲ ನೀವು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡ್ತಾ ಇರಬೇಕು. ಆದಷ್ಟು ಜನ ಸ್ವಲ್ಪ ಕೆಲಸದ ಒತ್ತಡದಿಂದಲೇ ಎಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ನಿದ್ದೆ ಚೆನ್ನಾಗಿ ಮಾಡಿ, ವ್ಯಾಯಾಮ ಮಾಡಿ, ಊಟದಲ್ಲಿ ಕಂಟ್ರೋಲ್ ತೊಗೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ಈ ಥರ ಹಾರ್ಟ್ ಪ್ರಾಬ್ಲಮ್ಸು ಬರೋದಿಲ್ಲ. ಸೊ ಏನಾದರೂ ಬಂತು ಅಂತಂದರೆ ಇಮಿಡಿಯೇಟಾಗಿ ಫ್ಯಾಮಿಲಿ ಮೆಂಬರ್ಸು ಬೇಗ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸೋದಾಗಿರ್ಬೋದು, ಏನಾದರೂ ಮಾಡೋದನ್ನು ನೀವು ಇದು ಮಾಡಬೇಕು. ಒಂದು ವೇಳೆ ಬಂತು ಅಂತಂದರೂ ಈ ರೀತಿಯಾಗಿ ಇಟ್ಕೊಂಡು ಎದೆಗೆ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ. 2 ಇಂಚಸ್ ಅಷ್ಟು ನೀವು ಪ್ರೆಸ್ ಮಾಡಿದಾಗ ಅವಾಗ ಉಸಿರು ಇದಾಗಿರೋದು, ಸೊ ಉಸಿರು ಬರುತ್ತೆ. ಓಕೆ, ನಾವು ಫಿಲಮ್ಗಳೆಲ್ಲ ನೋಡಿರ್ತೀವಲ್ಲ, ಈ ರೀತಿಯಾಗಿ ಲಾಂಗಾಗಿ ಎರಡುಗಡೆ ಸೈಡ್ ಹಾರ್ಟಿಲಿರುತ್ತೆ, ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡಿದಾಗ ಸೊ ಆಗ ಕೂಡ ಇದಾಗುವಂಥ ಚಾನ್ಸಸ್ಸು ಇರುತ್ತೆ. ಓಕೆನಾ? ಸೊ ಇದೆಲ್ಲನೂ ನೀವು ಮಾಡೋದ್ರಿಂದ ಸೊ ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದಕ್ಕೂ ಮೀರಿ ಆಯಿತು ಅಂತಂದರೆ ಅದು ನಮ್ಮ ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿರೋದು. ಸೊ ಅದಕ್ಕೂ ಮುಂಚೆ ಏನೋ ನಮಗೆಲ್ಲ ಸಿಗುತ್ತಲ್ಲ ಲಕ್ಷಣಗಳು, ಅದರಿಂದ ನಾವು ಕಂಟ್ರೋಲನ್ನು ಮಾಡ್ಕೋಬೋದು. ಓಕೆನಾ? ಸೊ ಕಂಟ್ರೋಲನ್ನು ಮಾಡಿಕೊಂಡು ಅದಕ್ಕೆ ಆದಂಥ ಮೆಡಿಸಿನ್ಸ್ ಇರುತ್ತೆ, ಅದಕ್ಕೆ ಆದಂಥ ಸಿಸರ್ ಆಪ್ರೇಷನ್ಸ್ ಇರುತ್ತೆ, ಅದನ್ನೆಲ್ಲ ಡಾಕ್ಟರ್ಸು ನೋಡ್ಕೊತಾರೆ. ಸೊ ನಾವು ಬೇಗ ಹೋಗಿ ಡಾಕ್ಟರ್ ತೊಗೋಬೇಕು. ಅದು ಎಲ್ಲ ಬರಬಾರ್ದು ಅಂದರೆ ನಾನು ಹೇಳಿದ್ನಲ್ಲ, ಫುಡ್ ಕಂಟ್ರೋಲು, ಡಯಟಿಂಗು, ನಿದ್ದೆ, ಸ್ಟ್ರೆಸ್ ಕಡಿಮೆ ಮತ್ತು ಆಹಾರದಲ್ಲಿ ಎಲ್ಲ ನೀವು ನೀಟಾಗಿ ಮಾಡ್ಕೊಂತು ಅಂತಂದರೆ ಯಾವುದೇ ರೀತಿಯಾದಂಥ ಹೆಲ್ತ್ ಪ್ರಾಬ್ಲಮ್ಸ್ ಬರೋಲ್ಲ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಸೊ ಈ ವಿಡಿಯೋ ಎಲ್ರಿಗೂ ಯೂಸ್ ಆಗುತ್ತೆ, ಇದೇ ಕ್ಯಾಟಗರಿಗೆ ಅಂತಲ್ಲ, ಎಲ್ರಿಗೂ ಯೂಸ್ ಆಗುತ್ತೆ. ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.